ಧನುರ್ರಾಶಿ ವ್ಯಾವಹಾರಿಕವಾದಂತಹ ಒಪ್ಪಂದಗಳಾಗಲಿ, ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ಏನಾದರೂ ಒಂದಷ್ಟು ಮಾಡುವಂಥದ್ದಾಗಲಿ, ವ್ಯವಹಾರಾದಿಗಳನ್ನು ಮುನ್ನಡೆಸುವಂಥದ್ದಾಗಲಿ ಇದಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಮತ್ತು ಲಾಭವನ್ನು ನೋಡಲಿಕ್ಕೆ ಅವಕಾಶಗಳಾಗುತ್ತೆ. ಉದ್ಯೋಗಿಗಳಿಗೆ, ವೃತ್ತಿಪರರಿಗೆ ತೃಪ್ತಿ ಕೊಡ್ತಕ್ಕಂತಹ ದಿವಸ ಇದು. ಹಾಗಾಗಿ ನಿಮ್ಮ ಕೆಲಸದಲ್ಲಿ, ನಿಮ್ಮ ವೃತ್ತಿಯಲ್ಲಿ ನಿಮಗೆ ಅನುಕೂಲ ಅನ್ನುವಂಥದ್ದು ಇದ್ದೇ ಇರುತ್ತೆ. ಬಹಳ ದಿವಸಗಳಿಂದ ಅಂದುಕೊಂಡಿದ್ದಂತಹ ಅಥವಾ ಮನಸ್ಸಿನಲ್ಲಿ ಯೋಚನೆ ಮಾಡಿದಂತಹ ಕೆಲಸ ಈ ದಿವಸ ಚಾಲನೆಗೆ ಬರುತ್ತೆ, ಪರಿಪೂರ್ಣವಾಗುತ್ತೆ ಅನ್ನುವಂಥದ್ದು ಮನಸ್ಸಿಗೆ ಸಮಾಧಾನವಾಗುವಂಥದ್ದು. ಹವ್ಯಾಸಿ ಕಲಾವಿದರಿಗೆ ಉತ್ತಮವಾದಂತಹ ಒಂದು ಅವಕಾಶ, ಉತ್ತಮವಾದಂತಹ ಒಂದು ಗೌರವ, ಸ್ಥಾನ, ಮಾನ ಎಲ್ಲವೂ ಕೂಡ ಸಿಕ್ಕತ್ತೆ. ಇರುವುದರಲ್ಲಿ ತೃಪ್ತಿ ಪಡಬೇಕು, ಆಗ ಮಾತ್ರ ಸುಖ ಇರುವಂತಹದ್ದು. ನನಗೆ ಅದಿದೆ ಇದಿದೆ ಅಂತ ಹೇಳೋದಕ್ಕಿಂತ, ಅದು ಯಾವುದೂ ನನ್ನ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಬೇಸರ ಪಟ್ಕೊಳ್ಳೋದಕ್ಕಿಂತ, ಯಾವ ಕ್ಷಣದಲ್ಲಿ ಏನು ಸಿಕ್ಕುತ್ತೋ ಇದು ನನಗೆ ಮಹದಾನಂದವನ್ನು ಕೊಡ್ತಾ ಇದೆ ಎನ್ನುವಂತಹ ಭಾವದಲ್ಲೇ, ಅದರಿಂದಲೇ ತೃಪ್ತಿಯನ್ನು ಹೊಂದಿದಾಗ ಅದು ನಿಮಗೆ ನಿಜವಾದಂತಹ ಸಂತೋಷವನ್ನು ಕೊಡುತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಹರಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವಶಂಕರ ಸರ್ವಾತ್ಮನ್ನ ನೀಲಕಂಠ ನಮೋಸ್ತುತೆ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಇಡೀ ಕುಟುಂಬದಲ್ಲಿ ಏನೋ ಒಂದು ರೀತಿಯ ಸಂತೋಷ ಇರುತ್ತೆ, ಆದರೆ ನೀವು ಮಾತ್ರ ನಿಮ್ಮ ಆಲೋಚನೆಯಲ್ಲಿ ಸಿಗಾಕೊಂಡ್ಬಿಡ್ತೀರಿ, ಆ ಆಲೋಚನೆಯಲ್ಲಿ ಇರ್ತೀರಿ. ನಿಮಗೆ ಯಾವುದೂ ಕೂಡ ಸಮಾಧಾನವನ್ನು ಕೊಡದೇ ಇರತಕ್ಕಂಥದ್ದಾಗತ್ತೆ. ಬೆಲೆ ಬಾಳ್ತಕ್ಕಂತಹ ಪದಾರ್ಥವನ್ನು ಖರೀದಿ ಮಾಡ್ತೀರಿ, ಆದರೆ ಅಸಮಾಧಾನವಾಗುತ್ತೆ. ತುಂಬ ದುಡ್ಡು ಕೊಟ್ಟು ಪದಾರ್ಥವನ್ನು ಕೊಂಡು ತಂದರೂ ಕೂಡ ಸಮಾಧಾನ ಇಲ್ಲ ಅಂತಾದರೆ ಮಾನಸಿಕವಾದಂತಹ ಖಿನ್ನತೆಯೋ, ಮಾನಸಿಕವಾದಂತಹ ಬೇಸರವೋ, ನೋವೋ ನಿಮ್ಮನ್ನು ಕಾಡ್ತಾ ಇದೆ ಅಂತ ಹೇಳಿ ಅರ್ಥವಾಗುತ್ತೆ. ಅನುಭವಿಗಳ ಮಾರ್ಗದರ್ಶನ ನಿಮಗೆ ಸಿಕ್ಕತ್ತೆ, ಆದರೆ ಯಾವ ಪ್ರಯೋಜನವೂ ಆಗೋದಿಲ್ಲ. ಅನುಭವಿಗಳು ಸುಮ್ಮನೆ ಏನೋ ಹೇಳ್ತಾರೆ ಅನ್ನುವ ರೀತಿಯಲ್ಲಿ ಆಗತ್ತೆ ಅಂತ ಅರ್ಥ. ವಿದೇಶ ಸಂಪರ್ಕ ಇರತಕ್ಕಂಥವ್ರಿಗೆ ಒಂದಷ್ಟು ಆರ್ಥಿಕವಾದಂತಹ ಲಾಭ ಆಗೋದಕ್ಕೆ ಅವಕಾಶಗಳಾಗತ್ತೆ. ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ತೊಂದರೆ ಆಗಬಹುದು, ಅದನ್ನು ಗಮನಿಸ್ಕೊಳ್ಳಿ. ಹೊಸ ಆಸ್ತಿಯನ್ನು ಖರೀದಿ ಮಾಡುವಂತಹ ವಿಚಾರದಲ್ಲಿ ಚರ್ಚೆ ಮಾಡ್ತೀರಿ. ನಿಮಗೆ ಮಾನಸಿಕವಾಗಿ ಏನೇ ಸಮಾಧಾನ ಇಲ್ಲದೇ ಇದ್ದರೂ ವ್ಯಾವಹಾರಿಕವಾಗಿ ಮಾತ್ರ ಸುಮ್ಮನೆ ಕೂತ್ಕೊಳ್ಬಾರ್ದು ಅನ್ನುವಂತಹ ಮನಸ್ಥಿತಿ ನಿಮ್ಮದು ಆಗಿರತಕ್ಕಂಥದ್ದು. ಹಾಗಾಗಿ ಕಷ್ಟ, ನೋವು, ಹಿನ್ನಡೆ, ಬೇಸರಗಳಲ್ಲೂ ಕೂಡ ನಿಮ್ಮ ವ್ಯವಹಾರದ ದೃಷ್ಟಿಯಿಂದ, ವ್ಯಾಪಾರಿ ಬುದ್ಧಿಯಿಂದ ನಿಮ್ಮ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾನೆ ಇರ್ತೀರಿ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ 8 ಬಾರಿ ಪಠನೆ ಮಾಡಿ ಶುಭವಾಗಿ. ಕುಂಭರಾಶಿ, ಕಾಲು ನೋವಿನಿಂದ ಸಮಸ್ಯೆಯಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಯಾಗುತ್ತೆ. ಬಹಳ ಬೇಸರವನ್ನು ಮಾಡ್ಕೊಳ್ತೀರಿ, ನೋವನ್ನು ಅನುಭವಿಸ್ತೀರಿ ಅಂತ ಅರ್ಥ. ಶರೀರದಲ್ಲಿ ಯಾವುದೋ ಹಳೆಯ ನೋವು ಕಾಡಬಹುದು, ಅದು ಕೂಡ ಬೇಸರವನ್ನು ತರುತ್ತೆ. ವಿದೇಶದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಥವಾ ಇವತ್ತು ಆ ವಿಷಯದ ಬಗ್ಗೆ ಚಿಂತನೆಯನ್ನು ನಡೆಸುವಂಥವರಿಗೆ ಅನುಕೂಲಗಳು ಆಗತ್ತೆ ಅನ್ನುವಂತಹ ಅರ್ಥ. ನಿಮ್ಮ ಆಸೆಗಳು ಪರಿಪೂರ್ಣವಾಗಿ ಈಡೇರೋದರಲ್ಲಿ ವಿಫಲರಾಗ್ತೀರಿ. ಯಾವುದೋ ಒಂದು ದುರಾಸೆಯನ್ನು ಇಟ್ಕೊಂಡಿರ್ತೀರಿ, ದೊಡ್ಡದಾದಂತಹ ಆಸೆಯನ್ನು ಇಟ್ಕೊಂಡಿರ್ತೀರಿ. ನಿಮ್ಮ ಶಕ್ತಿಗೆ, ಸಾಮರ್ಥ್ಯಕ್ಕೆ ಮೀರಿದಂತಹ ಕೆಲವು ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿರುತ್ತೆ. ಹಾಗಂತ ಅದು ತಪ್ಪು ಅಂತಲ್ಲ, ಅದು ಈಡೇರದೇ ಇದ್ದಾಗ ಮಾನಸಿಕವಾಗಿ ತುಂಬ ಬೇಸರ ಆಗ್ತಕ್ಕಂಥದ್ದಿದೆ. ನಿರೀಕ್ಷಿತವಾದಂತಹ ಕೆಲಸದ ವಿರುದ್ಧ ನಿಮಗೆ ಸಿಟ್ಟು ಬರುತ್ತೆ. ಯಾವುದೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀರಿ, ಕೆಲಸ ಹೀಗೆ ಆಗ್ಬಿಡ್ಬೋದು, ಇವತ್ತು ಅವರು ಬರ್ತಾರೆ, ಅವರೇನೋ ಮಾಡ್ತಾರೆ ಅಂತ. ಆದರೆ ಅದು ಯಾವುದೂ ಈಡೇರೋದಿಲ್ಲ. ಸಿಟ್ಟು ನಿಮ್ಮನ್ನು ಕೆರಳಿಸ್ತಕ್ಕಂಥದ್ದಾಗುತ್ತೆ. ಬೇರೆಯವರನ್ನು ಪೂರ್ಣವಾಗಿ ಅವಲಂಬನೆ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ. ಆ ವ್ಯಕ್ತಿ ನಿಮಗೆ ಕಾಣೋದೇ ಇಲ್ಲ, ಅವನಿಗೆ ಎಲ್ಲಿ ಮಾಯ ಆಗ್ತಾನೋ ಅದೇ ಗೊತ್ತಾಗೋದಿಲ್ಲ. ಆಗ ತುಂಬ ಕಷ್ಟವನ್ನು ಅನುಭವಿಸ್ತೀರಿ. ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸಹೋದ್ಯೋಗಿಗಳ ಜೊತೆಯಲ್ಲಿ ಸಾಮರಸ್ಯವನ್ನು ಕಾಯ್ದುಕೊಳ್ಬೇಕು. ಅವರ ಜೊತೆಯಲ್ಲಿ ಚೆನ್ನಾಗಿದ್ದರೆ, ಖುಷಿಯಿಂದ ಇದ್ದರೆ ನಿಮಗೆ ಸಹಕಾರ ಸಿಕ್ಕತ್ತೆ, ಅಥವಾ ನಿಮ್ಮ ಕಷ್ಟಕ್ಕೆ ಅವರು ಆಗ್ತಾರೆ ಅನ್ನುವಂತಹ ಅರ್ಥ. ಬೇರೆಯವರ ಕೆಲಸವನ್ನು ನೀವು ಅನುಮಾನಿಸ್ತೀರಿ, ಯಾರ ಬಗ್ಗೆನೂ ಕೂಡ ನಿಮಗೆ ನಂಬಿಕೆ ಇರುವುದಿಲ್ಲ. ಸತ್ಯವನ್ನು ತಿಳಿಯುವಂತಹ ಪ್ರಯತ್ನದ ಹಾದಿ ಇದಲ್ಲ ಅಂತ ಹೇಳ್ತಾರೆ ಹಿರಿಯರು. ಪ್ರತಿಯೊಂದು ಅನುಮಾನದಿಂದ ನೋಡ್ತಾ ಇದ್ದರೆ
ಪ್ರತಿಯೊಬ್ಬ ವ್ಯಕ್ತಿಯನ್ನು ಅನುಮಾನದಿಂದ ನೋಡ್ತಾ ಇದ್ದರೆ ಹೇಗೆ ಯಾವುದು ಸಮಾಧಾನ ಕೊಟ್ಟೀತು, ಯಾವುದರಿಂದ ಕೆಲಸ ಆದೀತು. ನಿಮ್ಮ ಹತ್ರ ಕೈಯಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಬೇರೆಯವರು ಮಾಡಿದ್ದನ್ನು ಒಪ್ಪೋದಿಲ್ಲ ಅಂತ ಆದಾಗ ನಿಮ್ಮ ಕೆಲಸಗಳು ಹಾಗೇ ಉಳಿಯುತ್ತೆ ಅನ್ನುವ ಒಂದು ಗಮನ ಅಲ್ಲಿ ಇರಬೇಕಾಗತ್ತೆ. ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಸಿಗ್ತಕ್ಕಂತಹದ್ದು ಒಂದಷ್ಟು ಸಮಾಧಾನಕ್ಕೆ ಅವಕಾಶಗಳಾಗತ್ತೆ. ಉತ್ತಮವಾದಂತಹ ಕೆಲಸಕ್ಕೆ ಹಣವನ್ನು ವ್ಯಯ ಮಾಡ್ತೀರಿ, ಅದರಿಂದ ನಿಮಗೆ ಸಮಾಧಾನ ಸಿಕ್ಕುತ್ತೆ. ಯಾವುದೋ ಒಂದು ಯೋಗ್ಯವಾದಂತಹ ಕೆಲಸಕ್ಕೆ ಹಣವನ್ನು ಖರ್ಚು ಮಾಡಿದರೆ ಅಥವಾ ಬೇರೆಯವರು ನಿಮಗೆ ಹಣವನ್ನು ಕೊಡು ಎಂಬುದಾಗಿ ಪ್ರಚೋದನೆಯನ್ನು ಮಾಡಿದಾಗ ಸಿಗ್ತಕ್ಕಂತಹ ಆನಂದ ಏನಿದೆ ಅದು ನಿಜವಾದಂತಹ ಆನಂದವಾಗತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಸಿಟ್ಟು ಬರಬಹುದು, ಆದರೆ ಅದನ್ನೂ ಕೂಡ ಮಾಡಿಕೊಳ್ಬೇಡಿ. ಯಾಕೆ ಅಂತಂದರೆ ಸಣ್ಣ ಪುಟ್ಟ ವಿಷಯಗಳಿಗೆ ಸಿಟ್ಟನ್ನು ಮಾಡಿಕೊಂಡು ಎಲ್ಲ ವಾತಾವರಣವನ್ನು ಹಾಳು ಮಾಡಿಕೊಳ್ಳೋದಕ್ಕಿಂತ ಸ್ವಲ್ಪ ತಾಳ್ಮೆಯಿಂದ ಕಾಯ್ದರೆ ಬಹಳ ಒಳ್ಳೆಯದಾಗಿರುತ್ತೆ. ತೀರ್ಥಯಾತ್ರೆಗೆ, ಗುರುದರ್ಶನಕ್ಕೆ ಎಲ್ಲ ಕಡೆಗಳಿಗೂ ಕೂಡ ನೀವು ಹೋಗಿ ಬರಬಹುದು. ಅದರಿಂದ ನೀವು ಏನು ತೀರ್ಥಯಾತ್ರೆ ಮಾಡ್ತೀರಿ, ಏನು ಗುರುದರ್ಶನವನ್ನು ಮಾಡ್ತೀರಿ, ಅದರಿಂದ ಸಿಗ್ತಕ್ಕಂತಹ ಫಲ ಅತಿ ಮುಖ್ಯವಾದಂತಹದ್ದು. ಜೊತೆಗೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸೂಚಕವಾದಂತಹದ್ದಾಗಿರುತ್ತೆ. ಶಿವಮಂತ್ರವನ್ನು ಪಠನೆ ಮಾಡಿ ಅಥವಾ ಶ್ರವಣವನ್ನು ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆಯನ್ನು 21 ಬಾರಿ ಮಾಡಿ. ಶುಭವಾಗಿ.